ಇವತ್ತು ಜಾನ್ವರಿ 1ನೇ ತಾರೀಕು. ಅದೇ ಥರ ಇವತ್ತು ಫಾರಿನ್ ಕಂಟ್ರಿಯಲ್ಲಿ ಏನು ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾರೆ, ನಮಗೆ ಈ ಒಂದು ಹ್ಯಾಪಿ ನ್ಯೂ ಇಯರ್ ಅನ್ನೋದು ಯುಗಾದಿ ಹಬ್ಬದ ದಿನ ಬರುವಂಥ ಒಂದು ಸಂಭ್ರಮ. ಸೊ ಹಾಗಾಗಿ ಇದನ್ನು ಚಿಕ್ಕದಾಗಿ ನಾನು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮರ ಶಿಲ್ಪಿ ಜಕಣಾಚಾರಿ ಅವರು ಒಂದು ಮನೆ ಮಠನ ಯಾವುದೋ ಒಂದು ನೋವಲ್ಲಿ ತುಮಕೂರಲ್ಲಿ ವಾಸ ಮಾಡ್ತಾ ಯಾವುದೋ ಒಂದು ಕುಟುಂಬ ಕಲಹದಿಂದ ಅಮರ ಶಿಲ್ಪಿ ಜಕಣಾಚಾರಿ ಅವರು ಮನೇನ ಬಿಟ್ಟು ಅವರು ಹೋಗ್ಬೇಕಾದ್ರೆ ಎಷ್ಟೋ ಜನ ನಾವೆಲ್ಲನೂ ಮನೆಯಲ್ಲಿರುವಂಥ ನೋವನ್ನ ಹೇಳ್ಕೊಳಕ್ಕಾಗ್ದಿರ ನಮ್ಮಲ್ಲೇ ಒಂದು ಕಿತ್ತಾಟ ನೋವುಗಳನ್ನ ನಾವು ನೋಡ್ತಾ ಎಷ್ಟೋ ಜನ ಹುಚ್ಚರಾಗ್ತಾರೆ, ಎಷ್ಟೋ ಜನ ದೇಶ ಬಿಟ್ಟು ಹೋಗ್ತಾರೆ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾರೆ. ಆದರೆ ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಅಂತೇಳಿ ಹೆಸರು ಬರಬೇಕು ಅಂತಂದರೆ ಅವರ ಒಂದು ಕುಟುಂಬನ ತ್ಯಾಗ ಮಾಡಿ ಒಂದು ನೋವಲ್ಲಿ ಅವರ ಕುಟುಂಬನ ಬಿಟ್ಟು ಹೋದಾಗ, ಒಂದು ಪ್ರವಾಸ ಮಾಡಿದಾಗ ಅಲ್ಲಿ ರಾಜಮನೆತನದವರು ಅವ್ರನ್ನ ಗುರುತಿಸಿ ಅವ್ರಿಗೊಂದು ಅವಕಾಶನ ಕೊಟ್ಟು ದೇವಸ್ಥಾನಗಳ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ಅವರ ಒಂದು ಕೀರ್ತಿ, ಅವರ ಒಂದು ಕರ್ತವ್ಯ ಏನು ಅನ್ನೋದು ಇಡೀ ದೇಶಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥ ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರು. ನಾನು ಈ ವಿಷಯನ ತುಂಬ ಡೀಪಾಗಿ ಯೋಚನೆ ಮಾಡಿದಾಗ, ಒಂದು ಇತಿಹಾಸನ ನಾವು ತಗೊಂಡಾಗ ಯಾರೇ ಆಗಿರ್ಬೋದು ಕಿತ್ತಾಟ ನೋವುಗಳನ್ನೋದು ಇದ್ದೇ ಇರುತ್ತೆ. ಆವತ್ತಿಂದ ಇವತ್ತವರೆಗೂ ದೇವಾನು ದೇವತೆಗಳಂಥವ್ರೇನೆ ಕಿತ್ತಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಅವರ ಮಕ್ಕಳು. ಇವತ್ತು ಮುಲ್ಬಾಲ್ ತಾಲೂಕಲ್ಲಿ ವಿಶ್ವಕರ್ಮ ಜನಾಂಗದವರು, ವಿಶ್ವಕರ್ಮ ಸಮುದಾಯದವರು ನನಗೆ ಅತಿಯಾದ ಪ್ರೀತಿ, ಅತಿಯಾದ ಗೌರವ ನನಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೇನೆ. ಆದರೆ ನಾನು ಇರೋದನ್ನ ಇದ್ದಂಗೆ ನಾನು ಹೇಳ್ತೀನಿ, ಇವತ್ತು ವರ್ಷಕ್ಕೊಂದ್ಸರಿ ನಾವು ವಿಶ್ವಕರ್ಮ ಜಯಂತಿನ ಮಾಡುವಂಥದ್ದು, ಈ ಒಂದು ಹೊಸ ವರ್ಷಕ್ಕೆ ನಾವು ಅಮರಶಿಲ್ಪಿ ಜಕಣಾಚಾರಿ ಅವರ ಒಂದು ಜಯಂತಿಯನ್ನು ಮಾಡುವಂಥದ್ದು ಇಲ್ಲಿಗೆ ಸೀಮಿತ ಆಗ್ತಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆ ಅಂತಂದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮುದಾಯದವರು ಅವ್ರದ್ದೇ ಆದಂಥ ಒಂದು ನೋವಿರುತ್ತೆ, ಅವ್ರದ್ದೇ ಆದಂಥ ಒಂದು ಕಷ್ಟ ಇರುತ್ತೆ. ಈ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ರೆ ಮಾತ್ರನೇ ಈ ಒಂದು ಜಯಂತಿಗಳಿಗೆ ಸ್ಫೂರ್ತಿದಾಯಕವಾಗಿರಬೇಕು. ನಾವು ಏನೋ ಒಂದು ಜಯಂತ್ಯೋತ್ಸವ ಮಾಡಬೇಕು. ಎಲ್ಲ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸುಮಾರು ಜಾತಿಗಳಿದೆ. ಈ ಜಾತಿಗಳಲ್ಲಿ ಪ್ರತಿಯೊಂದು ಜಾತಿ ಅವ್ರದ್ದೇ ಆದಂತಹ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಥರ ನಾವು ಕೂಡ ವಿಶ್ವಕರ್ಮ ಜಯಂತಿನ ತುಂಬ ಅದ್ಧೂರಿಯಾಗಿ ಹೋದ ವರ್ಷ ತುಂಬ ಅದ್ಧೂರಿಯಾಗಿ ನಾವು ವಿಶ್ವಕರ್ಮ ಜಯಂತಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಾನು ಎಲ್ಲರಿಗೂ ಹೇಳುವಂಥದ್ದು, ಇಲ್ಲಿ ಕಿತ್ತಾಟ ನಾವು ಏನು ಕಿತ್ತಾಟ ಮಾಡ್ಕೊಳ್ತಾ ಇದ್ದೀವಿ, ಈ ಕಿತ್ತಾಟ ಮಾಡ್ಕೊಳ್ತಿರೋದು ನಮ್ಮ ಮನೆಗೋಸ್ಕರ ಅಲ್ಲ, ಇಲ್ಲ ನಿಮ್ಮ ಮನೆಗೋಸ್ಕರ ಅಲ್ಲ. ದಯವಿಟ್ಟು ಈ ಒಂದು ನಿಮ್ಮ ಒಳಜಾಗ್ಲ ಏನೇ ಇದ್ರೂ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಒಳಜಾಗ್ಲ ಏನೇ ಇದ್ರೂ ಅದನ್ನು ಬದಿಗಿಟ್ಟು, ಎಷ್ಟೋ ಬಡ ವಿಶ್ವಕರ್ಮ ಬಂದವರು ಇವತ್ತು ತುಂಬ ನೋವಲ್ಲಿದ್ದಾರೆ, ಅವ್ರಿಗೆ ಸಹಾಯ ಆಗುವಂಥ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವತ್ತು ಇಷ್ಟು ದೊಡ್ಡ ಸಮುದಾಯ ನಮಗೆ ಹೈವೇ ರೋಡಲ್ಲಿದೆ, ಇಷ್ಟು ದೊಡ್ಡ ಸಮುದಾಯ ಮೈನ್ ರೋಡಲ್ಲಿ ಇದ್ಕೊಂಡು ಇವತ್ತು ಆ ಸಮುದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಅವಕಾಶ ಇಲ್ಲ ನಮಗೆ. ಇವತ್ತು ಈ ಒಂದು ಕಚೇರಿಯಲ್ಲಿ ಮಾಡುವಂಥ ವ್ಯವಸ್ಥೆ ಏನಕ್ಕಾಗಿದೆ? ನಮ್ಗೇನಾದರೂ ಕಚೇರಿ ಇಲ್ಲ ಅನ್ನೋದಾಗಿದ್ರೆ ನಾವು ಇಲ್ಲಿ ಮಾಡ್ಬೋದಾಗಿತ್ತು. ಅಷ್ಟು ದೊಡ್ಡ ಸಮುದಾಯನ ನಾವು ಇಟ್ಕೊಂಡು ನಾವು ಇಂಥ ಜಾಗದಲ್ಲಿ ಬಂದು ಇದು ಒಳ್ಳೆ ಜಾಗನೇ, ನಾನು ಇಲ್ಲ ಅಂತಿಲ್ಲ. ಆದರೆ ಒಂದು ಸಮುದಾಯ ಅಂತೇಳಿ ಇದ್ದಾಗ ನಮಗೆ ಆ ಸಮುದಾಯನ ನಮ್ಮ ವಿಶ್ವಕರ್ಮ ಬಂಧುಗಳಿಗೆ ಅನುಕೂಲ ಆಗೋ ಥರ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶನ, ಇಲ್ಲ ಅಂತಂದರೆ ಆ ಸಮುದಾಯನ ಬೂತ್ ಬಂಗ್ಲೆ ಮಾಡಬೇಕು ಅನ್ನೋದು ಉದ್ದೇಶನ. ನಾ ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಅಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರೇ ಆಗಿರಲಿ, ಇಲ್ಲ ಸಮುದಾಯ ಅದನ್ನ ಬೀಗ ಹಾಕ್ಕೊಂಡೇ ಇರ್ತೀವಿ,
ಇಲ್ಲ ನಾವು ಕಿತ್ತಾಡ್ಕೊಂಡೇ ಇರ್ತೀವಿ, ಕೋರ್ಟು ಕಚೇರಿ ನಾವು ಓಡಾಡ್ಕೊಂಡೇ ಇರ್ತೀವಿ ಅನ್ನೋದಾದ್ರೆ, ಯಾರೋ ಒಬ್ಬ ಹಿಂದೂ, ಯಾರೋ ಒಬ್ಬ ನಮ್ಮ ಸಮಾಜದವರು ಯಾವುದೋ ಒಂದು ಚಿನ್ನದ ಕೆಲಸ ಕಲ್ತಿದ್ದಾರೆ, ಅವನೀಗ ಒಂದು ಒಂದು ಹೊಸ ಅಂಗಡಿ ಒಂದು ಮಾಡಬೇಕು. ಆ ಅಂಗಡಿ ಮಾಡಬೇಕು ಅಂತಂದ್ರೆ ಅವನಿಗೊಂದು